ಇದ್ದರೆ ಈ ಕಾರ್ನರಲ್ಲಿ ಇರಬೇಕು. ಆ್ಯಂಡ್ ಅಲ್ಲೇ ಇದ್ದಾನೆ, ಅಲ್ಲಿ ಒಳಗೆ ಕೂತಿದ್ದಾನೆ. ಬರೋ ಇಲ್ಲಿ. ಮೈಸೂರಿನ ವಿಜಯನಗರ 4ನೇ ಹಂತ ಅಂತಂದರೆ ವಿಜಯನಗರ 4 ಸ್ಟೇಜಿಂದ ನಮಗೆ ಒಂದು ಹಾವಿನ ಸಂರಕ್ಷಣೆಯ ಕರೆ ಬಂದಿದೆ. ಈಗ 4 ಸ್ಟೇಜಿಗೆ ಹೋಗ್ತಾ ಇದ್ದೀವಿ. ಸಿಲಿಂಡರ್ ಕೆಳಗಡೆ ಹಾವು ಕಂಡಿದೆ ಅಂತ ಹೇಳಿ ನಮಗೆ ಕರೆ ಬಂದಿರೋದು. ಸೊ ಅಲ್ಲಿಗೆ ಹೋಗೋಣ. ಹೋದ ನಂತರ ಮುಂದುವರಿಸ್ತೀನಿ. ಸರ್ ದೊಡ್ಡದ ಚಿಕ್ಕದ ಹಾವು? ನಾಗರ ಹಾವು ಹಂಗಾರೆ ತುಂಬ ಫಾಸ್ಟ್ ಇದೆಯಾ? ಕೆರೆ ಹಾವು ಹಂಗಾರೆ ಒಂದೇ ನಿಮಿಷ ಇರಿ, ಬ್ಯಾಗ್ ತಂದುಬಿಡ್ತೀನಿ. ಇಲ್ಲ ಇಲ್ಲೂ ಇಲ್ಲ. ಲಾಸ್ಟ್ ಇದ್ರೆ ಈ ಕಾರ್ನರಲ್ಲಿ ಇರಬೇಕು. ಆ್ಯಂಡ್ ಅಲ್ಲೇ ಇದ್ದಾನೆ ಕೇರ. ಬರಲಿ. ಏನಿಲ್ಲ, ಹೆದರ್ಕೊಳ್ಬೇಡಿ. ನಿಮ್ಮ ಹತ್ರ ಬರಲ್ಲ ಹಾವಿದು. ಈ ಹಾವು ನಿಮ್ಮ ಹತ್ರ ಬರಲ್ಲ. ಹಾಂ, ಕೆರೆ ಹಾವು, ರ್ಯಾಟ್ ಸ್ನೇಕ್ ಇದು. ಹೆಂಗಾಗಿದೆ? ಓಹೋ. ಸೊ ಅದು ಏನು ಮಾಡುತ್ತೆ ಅಂತಂದರೆ, ಇವಾಗ ಅದಕ್ಕೆ ಡಿಸ್ಟ್ರೆಸ್ಸಲ್ಲಿದೆ ಅಥವಾ ಏನಾರ ಒಂಚೂರು ಡೇಂಜರಲ್ಲಿದೆ ಅಂತಂದಾಗ ಈ ರೀತಿ ಯೂರಿನೇಟ್ ಮಾಡುತ್ತೆ, ಇಲ್ಲ ಎಕ್ಸ್ಕ್ರೀಟ್ ಮಾಡುತ್ತೆ. ಸೊ ಏನಕ್ಕೆ ಆ ರೀತಿ ಮಾಡೋದು ಅಂತಂದರೆ, ಯಾವ್ದಾರ ಒಂದು ಎನಿಮಿ ಅದನ್ನು ಹಿಡ್ಕೊಂಡಿದ್ದಾಗ ಅದರ ಭಯಕ್ಕೆ ಅದನ್ನು ಒಂದು ಡಿಟರೆಂಟ್ ಥರ ಅದು. ಇವಾಗ ಗನ್ನಲ್ಲಿ ಬುಲೆಟ್ಗಳು ಬರಲ್ವಾ, ಅದೇ ಥರ. ಅದು ಸಿಕ್ಕಾಪಟ್ಟೆ ಸ್ಮೆಲ್ ಬರುತ್ತೆ. ಅದು ಆ ಸ್ಮೆಲ್ಲಿಂದಾನೇ ಅದರ ಪ್ರಿಡೇಟರ್ಸ್ ಅಥವಾ ಎನಿಮೀಸು ಬಿಟ್ಟು ಹೋಗಿಬಿಡೋದು. ಸೊ ಅದರ ಕಣ್ಣಿಗೆ ಅಥವಾ ಮೂಗಿಗೆ ಇಲ್ಲ ಎಲ್ಲರೂ ಒಂದು ಕಡೆ ಅದಕ್ಕೆ ಹಾರಿದಾಗ ಅವರು ರೆಸ್ಕ್ಯೂಗೆ ಹೋಗ್ತಾರೆ ಸರ್. ಅವರು ರೆಸ್ಕ್ಯೂಗೆ ಹೋಗ್ತಾರೆ. ವೀಕ್ಷಕರೇ, ನೀವು ನೋಡಿದ ಹಾಗೆ ನಾವು ಈ ಒಂದು ಕೆರೆ ಹಾವನ್ನು ಸಿಲಿಂಡರ್ ಹತ್ರ ರೆಸ್ಕ್ಯೂ ಮಾಡಿದ್ವಿ. ಇವಾಗ ಬರೀ ಕೆರೆ ಹಾವು ಒಂದೇ ಅಲ್ಲ, ಬೇರೆ ಇನ್ನಿತರ ಹಾವುಗಳು ಕೂಡ ಸಿಲಿಂಡರ್ ಚೇಂಬರ್ಗಳಲ್ಲಿ ಸೇರ್ಕೊಳ್ಳುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಯಾಕೆ ಅಂತ ಹೇಳ್ತೀನಿ, ಈ ಒಂದು ಉರಿ ಬಿಸಿಲಲ್ಲಿ ಆ ಒಂದು ಸಿಲಿಂಡರ್ ಬಹಳ ತಂಪಾಗಿರೋದ್ರಿಂದ, ಆ ಒಂದು LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸಿಂದ ಏನೋ ಒಂದು ಕೂಲಾಗಿ ಅಥವಾ ಕೋಲ್ಡ್ ಆಗಿರುತ್ತೆ ಆ ಒಂದು ಸಿಲಿಂಡರು, ಆ ಒಂದು ತಂಪಾಗಿರ್ತಕ್ಕಂಥ ವಾತಾವರಣಕ್ಕೋಸ್ಕರ ಹಾವುಗಳು ಬಂದು ಆ ಒಂದು ಜಾಗಗಳಿಗೆ ಸೇರ್ಕೊಳ್ಳೋಕ್ಕೆ ಶುರು ಮಾಡ್ತಾ ಇದ್ದಾವೆ. ದಯವಿಟ್ಟು ನೀವು ಸಿಲಿಂಡರ್ನ ತೊಗೊಂಡು ಬಂದು ಮನೆಗೆ ಇಡಬೇಕಾದ್ರೆ, ಅಥವಾ ಸಿಲಿಂಡರ್ನ ಯಾರು ಈ ಗ್ಯಾಸ್ ಏಜೆನ್ಸಿ ಅವ್ರು ತೊಗೊಂಡು ಹೋಗ್ತಾ ಇರ್ತಾರೆ, ಅವರು ನೋಡಿಕೊಂಡು ಕೇರ್ಫುಲ್ ಆಗಿ ತೊಗೊಳ್ಬೇಕಾಗುತ್ತೆ. ಯಾಕೆಂತಂದರೆ ಅದು ಸಿಲಿಂಡರ್ ಹಿಂದೆ ಅಥವಾ ಸಿಲಿಂಡರ್ ಕೆಳಗಡೆ ಅಲ್ಲದೆ ಆ ಒಂದು ರಿಂಗ್ ಏನಿರುತ್ತೆ, ಆ ಒಂದು ರಿಂಗ್ ಒಳಗಡೆನೂ ಕೂಡ ಔಸ್ಕೊಂಡು ಕೂತ್ಕೊಳ್ಳುವಂಥ ಸಾಧ್ಯತೆಗಳು ಬಹಳ ಹೆಚ್ಚಾಗಿರುತ್ತೆ. ಸೊ ನೀವು ಸಿಲಿಂಡರ್ನ ಎತ್ತಿ ಮೇಲಿಡಬೇಕಾದ್ರೆ ಆ ಹಾವು ಸಡನ್ ಆಗಿ ರಿಂಗಿಂದ ಜಂಪ್ ಮಾಡಿ ಏನಾರೋ ಒಂದು ಅನಾಹುತ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತ. ವೀಕ್ಷಕರೇ ನಮಸ್ಕಾರ. ಸಮಯ ಆಯಿತು ರಾತ್ರಿ 11:30. ನಾವಿವಾಗ ಮೈಸೂರಿನ ಶ್ರೀರಾಮ್ಪುರ ಭಾಗಕ್ಕೆ ಒಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ಇದ್ದೀವಿ. ಒಂದು ಮೋಟರ್ನ ಬಳಿ ಒಂದು ಹಾವು ಕಂಡಿದ್ದಾರೆ ಅಂತ ಹೇಳಿ ನಮಗೆ ಕರೆ ಬಂದಿದೆ. ಸೊ ಆದಷ್ಟು ಬೇಗ ಮೈಸೂರಿನ ಶ್ರೀರಾಮ್ಪುರಕ್ಕೆ ಹೋಗೋಣ, ಅಲ್ಲಿರ್ತಕ್ಕಂಥ ಹಾವನ್ನು ರೆಸ್ಕ್ಯೂ ಮಾಡೋಣ. ಯಾವ ಹಾವು ಅಂತ ಗೊತ್ತಿಲ್ಲ, ಸೊ ಅಲ್ಲಿಗೆ ತಲುಪಿದ ನಂತರ ಗೊತ್ತಾಗುತ್ತೆ. ನಮಸ್ಕಾರ. ಎಲ್ಲಿದೆ ಬ್ರದರ್? ಓಕೆ, ಸ್ವಲ್ಪ ಜಾಗ ಇದೆ. ಓಕೆ, ಡಿಸ್ಕನೆಕ್ಟ್ ಮಾಡೋಕ್ಕೆ ನೀರು ಬಿಟ್ಟೆ, ಒಂಚೂರು ಆಚೆ ಬಂತು. ಪರವಾಗಿಲ್ಲ. ಡಿಸ್ಕನೆಕ್ಟ್ ಏನು ಮಾಡೋದು ಬೇಡ. ನನಗೆ ಒಂದು ಟಾರ್ಚ್ ಕೊಡಿ, ನನ್ನ ಬ್ಯಾಟ್ರಿ ಲೋ ಇದೆ ಫೋನ್ದು. ಎಸ್, ಅಲ್ಲಿ ಒಳಗೆ ಕೂತಿದ್ದಾನೆ. ಎಸ್, ಅಲ್ಲೇ ಪಕ್ಕದಲ್ಲಿ ಡಬ್ಬ ಇದೆ, ಆರ್ಡಿಕ್ಸ್ ಡಬ್ಬ ಇದೆ. ಇರಲಿ. ಒಂದು ಹಂಚಿ ಕಡ್ಡಿ ಥರ ಏನಾರು ಇದೆಯಾ? ನಿಮ್ಮ ವಿಡಿಯೋಗಳು ನೋಡಿದ ಪ್ರಕಾರ ಅದು ವುಲ್ಫ್ ಸ್ನೇಕ್ ಅಂತ. ಹೌದು, ವುಲ್ಫ್ ಸ್ನೇಕೇನೆ ಬ್ರದರ್, ಕನ್ಫರ್ಮ್. ವಿಡಿಯೋ ನೋಡೋದು ಸ್ವಲ್ಪ ಎಜುಕೇಷನ್ ಸಿಕ್ತು. ಥ್ಯಾಂಕ್ ಯು ಬ್ರದರ್. ಅದೇ ನಮ್ಮ ಕೆಲಸ ಅಲ್ವಾ. ಬರೋ ಆಚೆ ಬರೋ. ತುಂಬ ಫಾಸ್ಟ್ ಇದೆ ಸರ್, ಸಿಕ್ಕಾಪಟ್ಟೆ.
ಮೋಟ್ರ್ ಯಾವುದೇ ಕಾರಣಕ್ಕೂ ಸ್ವಿಚ್ ಆನ್ ಮಾಡಬೇಡಿ. ಇಲ್ಲ ಸರ್ ನಾನು ಡೈರೆಕ್ಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಒಳ್ಳೆಯದಾಯಿತು. ಸ್ಟಾರ್ ಸ್ಕ್ರೂ ಡ್ರೈವರ್ ಇದೆಯಾ? ಸ್ಟಾರ್ ಸ್ಕ್ರೂ ಡ್ರೈವರ್ ಕೊಡ್ತೀನಿ ಸರ್, ಒಂದು 5 ನಿಮಿಷ ಆಗುತ್ತೆ. ಎಸ್, ನಾವು ಹಿಂದೆ ಹೋಗ್ಬಿಡಿದೆ ಮೋಟ್ರಿಂದ ಫ್ಯಾನ್ ತಿರ್ಗತ್ತಲ್ಲ ಅದು. ಈಚೆ ಬಂದು ನೋಡ್ತಾರೆ ನಮಗೆ ಇರ್ಬೋದು ಕರೆಕ್ಟ್. ಸ್ವಿಚ್ ಆಫ್ ಮೋಟ್ರ್ ಹಿಂದೆ ಆಗ್ಬಿಡ್ಬೇಕು. ಮೊಬೈಲ್ ಇಟ್ಕೊಳ್ಳೋದು? ಇಲ್ಲ ಇಲ್ಲ, ನನಗೆ ಕಾಣಿಸ್ಬೇಕು, ಕ್ಲಿಯರ್ ವ್ಯೂ. ಒಂದು ನೋಡಮ್ಮ ಆ ಕಡೆ ಹೋಯ್ತು. ಬರಲಿ ಬರೋ ಇಲ್ಲಿ ಡಬ್ಬ ಕೊಡೋದು ಅಷ್ಟೇ ರೀ. ಮೊದಲೇ ನೀರಿಗೆ ಜನ ಪರದಾಡ್ತಾ ಇದ್ದಾರೆ, ಆಫ್ ಮಾಡ್ಬಿಡೋಣ. ಎಸ್, ಇದು ವಾಪಸ್ ಹಿಂಗೆ ಕೂರಿಸ್ಕೊಂಡ್ರೆ ಕೂತ್ಕೊಳ್ಳಿ. ಅಷ್ಟೇ. ನೋಡ್ಬಿಟ್ಟು ವುಲ್ಫ್ ಸ್ನೇಕ್ ಅಂತ, ಕಾಮನ್ ವುಲ್ಫ್ ಸ್ನೇಕ್. ಅಲ್ಲಿ ಇಟ್ಬಿಡಿ ಡಬ್ಬ, ಎಗರುತ್ತಿದ್ದು. ಸರ್ ಹಂಗೆ ಎಗ್ರೆ ಅಲ್ಲಿ ಹೋಯ್ತು, ಎಗರ್ಕೊಂಡೇ ಹೋಯ್ತಾ? ಸರ್ ಎಲ್ಲಿಂದ ಏನಾರು ಬಂದಿರ್ಬೋದಮ್ಮ, ಹೇಳೋದಕ್ಕಾಗಲ್ಲ. ಸುಮ್ಮನಿರು ಸುಮ್ಮನಿರು ಸುಮ್ಮನಿರು. ಇರಿ ಇರಿ, ಗೊತ್ತಾಯ್ತು ಗೊತ್ತಾಯ್ತು. ಎಸ್, ತೊಡಿ. ಹಬ್ಬ, ಫೈನಲಿ ಸಿಕ್ತಲ್ಲ, ಇಷ್ಟೇ ಕಮ್ಮಿ ಸಾಹಸಕ್ಕೆ. ಸೊ ವೀಕ್ಷಕರೇ, ನೀವು ನೋಡಿದ ಹಾಗೆ ಈ ಒಂದು ವುಲ್ಫ್ ಸ್ನೇಕನ್ನು ನಾವು ರಾತ್ರಿ 11:30, 11:45 ಅಷ್ಟರಲ್ಲಿ ರೆಸ್ಕ್ಯೂ ಮಾಡಿದ್ದೀವಿ. ಮನೆಯವರು ಹಿಂದೆಗಡೆ ಓಡಾಡುವಂಥ ಸಂದರ್ಭದಲ್ಲಿ ಮೋಟರ್ ಹತ್ರ ಎಗರ್ಕೊಂಡು ಹೋಯಿತು ಆ ಒಂದು ಹಾವು ಅಂತ ಹೇಳಿ ನೋಟಿಸ್ ಮಾಡಿದ್ದಾರೆ. ದಯವಿಟ್ಟು ಕೇರ್ಫುಲ್ ಆಗಿ, ಎಷ್ಟೊತ್ತೇ ಆಗ್ಬೋದು ಹಾವುಗಳು ನಿಮ್ಮ ಮನೆಗೆ ಬರ್ತಾ ಇರುತ್ತೆ. ನಿಮ್ಗೆ ಯಾವುದೇ ಒಂದು ಸಿಚುವೇಶನಲ್ಲಿ ನಿಮ್ಗೆ ಏನಾದರೂ ಅನಾಹುತ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ನಾವು ಕೇಳ್ಕೊಳ್ಳೋದೇನು ಅಂತಂದರೆ, ನಮ್ಮಂಥ ಸಂರಕ್ಷಕರ ಪಾತ್ರ ಈ ಒಂದು ನಗರದಲ್ಲಿ, ಎಲ್ಲ ನಗರದಲ್ಲೂ ಕೂಡ, ಕರ್ನಾಟಕ ಭಾಗದಲ್ಲಾಗಿರ್ಬೋದು, ಭಾರತಾದ್ಯಂತ ಆಗಿರ್ಬೋದು, ಬಹಳ ಮುಖ್ಯ. ಸೊ ನಮ್ಮಂಥ ಸಂರಕ್ಷಕರಿಗೆ ಪ್ರೋತ್ಸಾಹಿಸಿ, ನಿಮ್ಮ ಭಾಗದಲ್ಲಿರ್ತಕ್ಕಂಥ ಸಂರಕ್ಷಕರಿಗೂ ಕೂಡ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಶುಭ ದಿನವನ್ನು ಹೇಳ್ತಾ ಇದ್ದೀನಿ. ನನಗೆ ಶುಭರಾತ್ರಿ. ಕೊಲ್ಲಬೇಡಿ, ಕರೆ ಮಾಡಿ. ಧನ್ಯವಾದ.